ಅವರು ಸ್ವಲ್ಪ ಮನಸ್ಸು ಮಾಡಿದ್ರೆ, ಯಾಕಂದ್ರೆ ಅವ್ರು ರಾಜ್ಯೋತ್ಸವ ಪ್ರಶಸ್ತಿ ಎಂತೆಂಥ ಸಾಧನೆ ಮಾಡಿದ್ದಾರೆ, ಅದನ್ನೊಂದು ಗಣನೆಗೆ ತೊಗೊಳೋದಕ್ಕೆ ಏನಾದ್ರು ತಾವು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಸರ್. ಯಾಕಂದ್ರೆ ಅವ್ರ ಸೇವೆಗೆ ಒಂದೊಂದು ಪ್ರಶಸ್ತಿ ಬರಬೇಕು ಅಂತ ಅನ್ಸುತ್ತೆ ನಮಗೆ. ಅದೇ ಆಗಿರೋದು. ಈಗ ಈ ವ್ಯವಸ್ಥೆಯಲ್ಲಿ ನಾನು ಮೊನ್ನೆ ಹೇಳ್ತಾ ಇದ್ದೆ, ಪ್ರಗತಿ ಇದ್ದರೆ ಈ ದೇಶದ ಪ್ರಗತಿ ಏನು ಅಂತ. ಈ ದೇಶದ ಪ್ರಗತಿ ಯಾರ ಪಾಲಿಗೆ ಅಂದರೆ, ನೂರಾರು ಜನ ಮಠಾಧೀಶರ ಪಾಲಿಗೆ, ನೂರಾರು ಜನ ಅಧಿಕಾರಿಗಳ ಪಾಲಿಗೆ, ನೂರಾರು ಜನ ಉದ್ಯಮಿಗಳ ಪಾಲಿಗೆ, ನೂರಾರು ಜನ ರಾಜಕಾರಣಿಗಳ ಪಾಲಿಗೆ. ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾನು ಬಂಗಾರಪ್ಪನವ್ರು ಇದ್ದಾಗ ಒಂದ್ಸಲಿ ಪ್ರಶ್ನೆ ಮಾಡಿದ್ದೆ. ಅವ್ರ ಕಾರ್ಯಕ್ರಮ ಪೆಂಡಲ್ ಆಗ್ತವರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಬಿಟ್ಟಿದ್ರು ಬಂಗಾರಪ್ಪನವರು. ಈಗ ಅದಕ್ಕಿಂತಲೂ ಪ್ರಶಸ್ತಿ ಪಡ್ಕೊಳ್ಳೋದು ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಆ ಪ್ರಶಸ್ತಿಗಳು ಯಾರಿಗೆ ಸಿಗಬೇಕು? ಈಗ ನೋಡ್ತಾ ಇದ್ರಲ್ಲ, ನಿಮ್ಗೆ ಡಾಕ್ಟ್ರೇಟ್ 25,000 ಕೊಟ್ಟರೆ ಡಾಕ್ಟ್ರೇಟ್ ಸಿಗುತ್ತೆ. ಮಾನದಂಡವೇ ಇಲ್ಲ. ಯಾರೋ ಒಬ್ಬ ರೌಡಿಗೆ ಡಾಕ್ಟ್ರೇಟ್ ಕೊಟ್ಟಿದ್ರು. ಅವ್ನು ನಮ್ಮ ಮನೆಗೆ ಬಂದಿದ್ದ ಮೊನ್ನೆ. ಕೇಳಿದೆ, ನಿನ್ಗೆ ಯಾಕಪ್ಪ ಕೊಟ್ಟರು ಡಾಕ್ಟ್ರೇಟ್? ಎಷ್ಟು ಆಫು ಎಷ್ಟು ಫುಲ್ಲು ಅಂತ ಕೊಟ್ಟರು ಅಂತ ಕೇಳಿದೆ ನಾನು. ಹಾಗೆ ಪ್ರಶಸ್ತಿಗಳು ಮಾರ್ಕೆಟಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಹಣ ಕೊಟ್ಟರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಆದರೆ ಅವ್ರಿಗೆ ಬೇಕಾಗಿರೋದು ಪ್ರಶಸ್ತಿ 7.5 ಕೋಟಿ ಕನ್ನಡಿಗರು ಅವ್ರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಇಂಥ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಕನ್ನಡಿಗರು ನಿಂತ್ಕೋಬೇಕು. ಅದಕ್ಕಿಂತ ಪ್ರಶಸ್ತಿ ಬಹುಶಃ ಬೇರೆ ದೊಡ್ಡದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕನ್ನಡಿಗರ ಹೃದಯದಲ್ಲಿ ಅವರು ಇರಬೇಕಾಗತ್ತೆ. ಕನ್ನಡಿಗರು ಅವ್ರನ್ನ ಇಂಥ ಸಂದರ್ಭದಲ್ಲಿ ಕೈ ಬಿಡಬಾರ್ದು. ಯಾಕೆಂದರೆ ಮಾತೃಭಾಷೆ ಬೇರೆ ಆದರೂ ಕನ್ನಡದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರಲ್ಲ. ಯಾರೋ ಬೇಂದ್ರೆ ಅವ್ರನ್ನ ಕೇಳ್ತಾರೆ, ಬೇಂದ್ರೆ ಅವರೇ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೀತೀರಿ ಅಂತ. ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಾರೆ, ಕನ್ನಡದಲ್ಲಿ ಪದ್ಯ ಬರೆಯೋಕ್ಕೆ ನಾನಲ್ಲ, ಕನ್ನಡ ಪದ್ಯ ಬರೆಯೋಕ್ಕೆ ಚಲು ಇದೆ, ಚೆನ್ನಾಗಿದೆ ಅಂತ. ಹಂಗೆ ಸಾಯಿ ಪ್ರಕಾಶ್ ಅವರ ಸಿನಿಮಾಗಳು ಅದ್ಭುತವಾಗಿ ಇಲ್ಲಿವರೆಗೂ ಕೊಟ್ಟಂಥದ್ದು ಕನ್ನಡಿಗರಿಗೆ. ಅದಕ್ಕಾಗಿ ಕನ್ನಡಿಗರು ಅವ್ರನ್ನ ಪ್ರೀತಿ ಮಾಡಬೇಕು, ಕನ್ನಡಿಗರ ಹೃದಯದಲ್ಲಿ ಅವರು ಉಳಿಬೇಕು ಅನ್ನುವಾಗ ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಅವರ ಜೊತೆಯಲ್ಲಿ ನಿಂತ್ಕೋಬೇಕು. ಹಾಗೆ ಮುಂದಿನ ಸಂದರ್ಭದಲ್ಲಿ ನೋಡೋಣ, ನಮ್ಮ ಏನಾದರೂ ಪ್ರಭಾವಕ್ಕೆ ಸರ್ಕಾರ ಮಣಿಯೋದಾದರೆ ಅವ್ರಿಗೊಂದು ರಾಜ್ಯೋತ್ಸವದ ಪ್ರಶಸ್ತಿ ಕೊಡಿ ಅಂತ ಹೇಳೋಣ. ಈ ವ್ಯವಸ್ಥೆಯಲ್ಲಿ ನಾನು ಮೊನ್ನೆ ಹೇಳ್ತಾ ಇದ್ದೆ, ಪ್ರಗತಿ ಇದ್ದರೆ ಈ ದೇಶದ ಪ್ರಗತಿ ಏನು ಅಂತ. ಈ ದೇಶದ ಪ್ರಗತಿ ಯಾರ ಪಾಲಿಗೆ ಅಂದರೆ, ನೂರಾರು ಜನ ಮಠಾಧೀಶರ ಪಾಲಿಗೆ, ನೂರಾರು ಜನ ಅಧಿಕಾರಿಗಳ ಪಾಲಿಗೆ, ನೂರಾರು ಜನ ಉದ್ಯಮಿಗಳ ಪಾಲಿಗೆ, ನೂರಾರು ಜನ ರಾಜಕಾರಣಿಗಳ ಪಾಲಿಗೆ. ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾನು ಬಂಗಾರಪ್ಪನವ್ರು ಇದ್ದಾಗ ಒಂದ್ಸಲಿ ಪ್ರಶ್ನೆ ಮಾಡಿದ್ದೆ. ಅವ್ರ ಕಾರ್ಯಕ್ರಮ ಪೆಂಡಲ್ ಆಗ್ತವರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಬಿಟ್ಟಿದ್ರು ಬಂಗಾರಪ್ಪನವರು. ಈಗ ಅದಕ್ಕಿಂತಲೂ ಪ್ರಶಸ್ತಿ ಪಡ್ಕೊಳ್ಳೋದು ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಆ ಪ್ರಶಸ್ತಿಗಳು ಯಾರಿಗೆ ಸಿಗಬೇಕು? ಈಗ ನೋಡ್ತಾ ಇದ್ರಲ್ಲ, ನಿಮ್ಗೆ ಡಾಕ್ಟ್ರೇಟ್ 25,000 ಕೊಟ್ಟರೆ ಡಾಕ್ಟ್ರೇಟ್ ಸಿಗುತ್ತೆ. ಮಾನದಂಡವೇ ಇಲ್ಲ. ಯಾರೋ ಒಬ್ಬ ರೌಡಿಗೆ ಡಾಕ್ಟ್ರೇಟ್ ಕೊಟ್ಟಿದ್ರು. ಅವ್ನು ನಮ್ಮ ಮನೆಗೆ ಬಂದಿದ್ದ ಮೊನ್ನೆ. ಕೇಳಿದೆ, ನಿನ್ಗೆ ಯಾಕಪ್ಪ ಕೊಟ್ಟರು ಡಾಕ್ಟ್ರೇಟ್? ಎಷ್ಟು ಆಫು ಎಷ್ಟು ಫುಲ್ಲು ಅಂತ ಕೊಟ್ಟರು ಅಂತ ಕೇಳಿದೆ ನಾನು. ಹಾಗೆ ಪ್ರಶಸ್ತಿಗಳು ಮಾರ್ಕೆಟಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಹಣ ಕೊಟ್ಟರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಆದರೆ ಅವ್ರಿಗೆ ಬೇಕಾಗಿರೋದು ಪ್ರಶಸ್ತಿ 7.5 ಕೋಟಿ ಕನ್ನಡಿಗರು ಅವ್ರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಇಂಥ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಕನ್ನಡಿಗರು ನಿಂತ್ಕೋಬೇಕು. ಅದಕ್ಕಿಂತ ಪ್ರಶಸ್ತಿ ಬಹುಶಃ ಬೇರೆ ದೊಡ್ಡದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕನ್ನಡಿಗರ ಹೃದಯದಲ್ಲಿ ಅವರು ಇರಬೇಕಾಗತ್ತೆ. ಕನ್ನಡಿಗರು ಅವ್ರನ್ನ ಇಂಥ ಸಂದರ್ಭದಲ್ಲಿ ಕೈ ಬಿಡಬಾರ್ದು. ಯಾಕೆಂದರೆ ಮಾತೃಭಾಷೆ ಬೇರೆ ಆದರೂ ಕನ್ನಡದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರಲ್ಲ. ಯಾರೋ ಬೇಂದ್ರೆ ಅವ್ರನ್ನ ಕೇಳ್ತಾರೆ, ಬೇಂದ್ರೆ ಅವರೇ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೀತೀರಿ ಅಂತ. ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಾರೆ,
ಕನ್ನಡದಲ್ಲಿ ಪದ್ಯ ಬರೆಯೋಕ್ಕೆ ನಾನಲ್ಲ, ಕನ್ನಡ ಪದ್ಯ ಬರೆಯಕ್ಕೆ ಚಲು ಇದೆ, ಚೆನ್ನಾಗಿದೆ ಅಂತ. ಹಂಗೆ ಸಾಯಿ ಪ್ರಕಾಶ್ನವರ ಸಿನಿಮಾಗಳು ಅದ್ಭುತವಾಗಿ ಇಲ್ಲಿವರೆಗೂ ಕೊಟ್ಟಂಥದ್ದು ಕನ್ನಡಿಗರಿಗೆ. ಅದಕ್ಕಾಗಿ ಕನ್ನಡಿಗರವ್ರನ್ನ ಪ್ರೀತಿ ಮಾಡಬೇಕು, ಕನ್ನಡಿಗರ ಹೃದಯದಲ್ಲಿ ಅವರು ಉಳಿಬೇಕು ಅನ್ನುವಾಗ ಇಂಥ ಸಂದರ್ಭದಲ್ಲಿ ಕನ್ನಡಿಗರವ್ರ ಜೊತೆಯಲ್ಲಿ ನಿಂತ್ಕೋಬೇಕು. ಹಾಗೆ ಮುಂದಿನ ಸಂದರ್ಭದಲ್ಲಿ ನೋಡೋಣ, ನಮ್ಮ ಏನಾದರೂ ಪ್ರಭಾವಕ್ಕೆ ಸರ್ಕಾರ ಮಣಿಯೋದಾದರೆ ಅವ್ರಿಗೊಂದು ರಾಜ್ಯೋತ್ಸವದ ಪ್ರಶಸ್ತಿ ಕೊಡಿ ಅಂತ ಹೇಳೋಣ.